ಸ್ನೇಹಿತರೆ ನಮಸ್ತೆ. ನಿಮ್ಮ ಆಟೋ ರಾಜು ಕನ್ನಡಿಗ ಮಾತಾಡ್ತಾ ಇರೋದು. ಏನಪ್ಪ ವಿಷಯ ಅಂದರೆ, ಊರಿಗೆ ಬಂದಿದ್ದೆ ಸ್ನೇಹಿತರೆ. ಊರಿಗೆ ಸ್ವಲ್ಪ ಕೆಲಸ ಇತ್ತು, ಊರಿಗೆ ಬಂದಿದ್ದೆ. ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇದು ಕಾಣಿಸ್ತಾ ಇದ್ದಿಲ್ಲ ಶೆಡ್ಡು, ಇದು ಬಂದ್ಬಿಟ್ಟು ರೇಷ್ಮೆ ಶೆಡ್ಡು. ಮುಂಚೆ ಒಂದು ಕಟ್ಟಿದ್ದು, ಬರೀ ತೆಂಗಿನ ಸಾವಿಗೆಯಲ್ಲಿ ತೆಂಗಿಂದು ಇದು ಬರುತ್ತೆ ಗೊತ್ತಾ, ಆ ಗರಿ ಒಳಗಡೆ ಕಟ್ಟಿದ್ದು. ಅದು ಏನಾಯಿತು, ಈ ಗಾಳಿಗೆ ಎಲ್ಲ ಫುಲ್ಲು ಬಿದ್ದೋಯ್ತು ಗಾಳಿಗೆಲ್ಲ. ಅದಕ್ಕೋಸ್ಕರ ಇವಾಗ ಈ ಥರ ಸೀಟ್ ಹಾಕಿದ್ದೀವಿ. ಸೀಟು ಅಂದರೆ ಇದಕ್ಕೆ ಗಾಳಿ ಆಡಬೇಕು ಸ್ನೇಹಿತರೆ. ಇದು ಫುಲ್ಲು ಈ ಹುಳಕ್ಕೆ, ರೇಷ್ಮೆ ಹುಳುದು ಕೆಲವರಿಗೆ ಗೊತ್ತಿರುತ್ತೆ ರೇಷ್ಮೆ ಹುಳುದು ಯಾವ ಥರ ಅಂತ. ಅದಕ್ಕೋಸ್ಕರ ಗಾಳಿ ಆಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ಹೈಟಾಗಿ ಕಟ್ಟಿರೋದು. ಕಾವು ಹೊಡಿಬಾರ್ದು ಹುಳಕ್ಕೋಸ್ಕರ. ಅದಕ್ಕೋಸ್ಕರ ಹುಳ ಇನ್ನೂ ಬಂದಿಲ್ಲ, ಇನ್ನೂ ರೆಡಿ ಮಾಡ್ತಾಯಿದ್ದೀವಿ ಶೆಡ್ಡು. ಇನ್ನೂ ಒಂದು 15ನೇ ತಾರೀಕು ಬರುತ್ತೆ ಹುಳ, ಚಾಕಿ ಬರುತ್ತೆ. ಅಲ್ಲಿವರೆಗೂ ಎಲ್ಲ ರೆಡಿ. ಇನ್ನೂ ಸ್ಟೆಪ್ ಕಟ್ಟಬೇಕು ನೋಡಿ, ಇನ್ನೂ ಸ್ಟೆಪ್ ಎಲ್ಲ ಕಟ್ಟಬೇಕು. ಶೆಡ್ಡು ರೆಡಿ ಆಗಿದೆ ಸ್ವಲ್ಪ. ಬೇಸಿಗೆಗೆಲ್ಲ ನೋಡಿ, ಇಲ್ಲಿ ಖಾಲಿ ಇದೆಯಲ್ಲ, ಇಲ್ಲೆಲ್ಲ ಹಾಕ್ಬೇಕು ಬೇಸಿಗೆಗೆ. ರೇಷ್ಮೆ ತೋರಿಸ್ತೀನಿ ಮುಂದೆ ಕಡೆ ಇದೆ ರೇಷ್ಮೆ. ನೋಡ್ರಿ, ನನ್ನ ರಥ ಇಲ್ಲಿ ನಿಂತಿದೆ. ಬೆಸ್ಟು ಸ್ನೇಹಿತರೆ, ಸಿಟಿ ಒಳಗಡೆ ಈ ಹೊಗೆ ಕುಡ್ಕೊಂಡು ನಮ್ಮ ಆರೋಗ್ಯ ಹಾಳು ಮಾಡ್ಕೊಂಡು ಇರೋಕ್ಕಿಂತ ಬೆಸ್ಟು. ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಎಲ್ಲಿ ಊರಲ್ಲಿ ಆರಾಮಾಗಿರ್ಬೋದು ನೋಡಿ. ತಣ್ಣು ಗಾಳಿ, ವಾತಾವರಣ ಸಾಕಾಗಿದೆ. ಶೆಡ್ಡೆಲ್ಲ ಇನ್ನೂ ರೆಡಿ ಮಾಡಬೇಕು, ಸ್ವಲ್ಪ ಐಟಮ್ ಎಲ್ಲ ಬರ್ಬೇಕು. ಅದಕ್ಕೋಸ್ಕರ ವೆಯ್ಟಿಂಗಲ್ಲಿದ್ದೀವಿ. ಬನ್ನಿ, ಇನ್ನೂ ತೋರಿಸ್ತೀನಿ ಏನೇನು ಮುಂದೆ ಸೊಪ್ಪು ಯಾವ ಥರ ಇದೆ ಏನು ಅಂತ. ಅಂದರೆ ಬೆಳೆ ಇಕ್ತಾಗ ನಾನು ಇರೋಲ್ಲ, ಮುಂದೆ ಆದಷ್ಟು ಟ್ರೈ ಮಾಡ್ತೀನಿ ನಿಮಗೆ ಇದು ವಿಡಿಯೋ ಹಾಕೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ನೋಡಿ, ಇದೆ ಸ್ನೇಹಿತರೆ, ಸೊಪ್ಪು ಇದೆ ನೋಡಿ, ಕಾಣಿಸ್ತಿದೆಯಲ್ಲ, ಇದೇ ಸೊಪ್ಪು ರೇಷ್ಮೆದು. ಕೆಲವರಿಗೆ ಗೊತ್ತಿರುತ್ತೆ ರೇಷ್ಮೆ ಬೆಳೆಯೋರಿಗೆ, ಕೆಲವರಿಗೆ ಗೊತ್ತಿರಲ್ಲ ಅಷ್ಟೇ. ನೋಡಿ, ಇದೆ ರೇಷ್ಮೆ. ಇದು ಫುಲ್ ಡೌನ್ವರೆಗೂ ಇದೆ, ತೋರಿಸ್ತೀನಿ ಬನ್ನಿ. ಶೆಡ್ಡು ನೋಡಿ, ಅಲ್ಲಿ ಕಾಣ್ತಿದೆ. ಏನಪ್ಪ ಇವನು ಊರಿಗೆ ಹೋಗ್ಬಿಟ್ಟು ಹಿಂಗೆಲ್ಲ ವೀಡಿಯೋ ಎಲ್ಲ ಮಾಡ್ತಾನೆ ಅಂತ ಹೇಳ್ಕೊಂಬೇಡಿ. ಯೂಟ್ಯೂಬ್ ಚಾನಲ್ ಇದೆಯಲ್ಲ ನಮ್ಮದು, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ್ದೀವಿ, ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ಎಲ್ಲರೂ. ನೋಡಿ, ಇದೆಲ್ಲ ರೇಷ್ಮೆನೆ. ಅದು ಶೆಡ್ಡು ನೋಡಿ, ಅಲ್ಲಿ ಕಾಣ್ತಾಯಿದೆ. ಶೆಡ್ಡಲ್ಲಿ ಕಾಣಿಸ್ತಿದೆಯಲ್ಲ, ಇದು 2 ಎಕರೆ ಅಷ್ಟೇ ಇರೋದು ನಮ್ಮ ಜಮೀನು. 2 ಎಕರೆಯಲ್ಲಿ 1.5 ಎಕರೆ ಹಾಕಿದ್ದೀವಿ, ಮತ್ತು ಮಿಕ್ಕಿದ್ದು ಸ್ವಲ್ಪ ಜಾಗ ಇದೆ ಅಷ್ಟೇ. ಇಷ್ಟಿದೆ. ಅಲ್ಲಿ ಫುಲ್ಲು ಶೆಡ್ ನೋಡಿ, ಅಲ್ಲಿದೆ ಕಾಣಿಸ್ತಾ ಇದೆ. ಎಲ್ಲ ರೇಷ್ಮೆನೆ. ನಾವು ಮುಂಚೆ ಒಂದು 10 ವರ್ಷ ಆಗ್ಬಿಟ್ಟಿತ್ತು ಬಿಟ್ಬಿಟ್ಟಿದ್ದು. ಏನಕ್ಕೋಸ್ಕರ ಅಂದರೆ ಶೆಡ್ ಬೇರೆ ಇರಲಿಲ್ಲ ನಮ್ಮದು, ಅಷ್ಟು ಬಜೆಟ್ ಇರಲಿಲ್ಲ ನಮ್ಮ ಹತ್ರ ಇದು ಮಾಡೋಕ್ಕೆ. ಇವಾಗ ಸ್ವಲ್ಪ ಸಾಲ ಮಾಡಿಬಿಟ್ಟು, ನಮ್ಮ ಅಪ್ಪನ ಕನಸಿದು ಅಂದರೆ ಒಂದು 20 ವರ್ಷದಿಂದ ಕನಸು, ಈ ಥರ ಮಾಡಲೇಬೇಕು ಅಂತೇಳಿ. ಲಾಸ್ಟಿಗೆ ರೆಡಿ ಆಗಿದೆ ಶೆಡ್ಡು ನೋಡಿ. ಇದು ಸ್ವಲ್ಪ ಇದೆ, ಇನ್ನು 15 ದಿವಸ ಬೆಳೆ ಹುಳ ಚಾಕಿ ಬರುತ್ತೆ. ಚಾಕಿ ಅಂತಾರೆ ಅದಕ್ಕೆ. ಚಾಕಿ ಅವರೇ ಇದು ಮಾಡಿಕೊಡ್ತಾರೆ. ಈ ಹುಳ ಮೇಯಿಸ್ತಾರಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ ಸ್ನೇಹಿತರೆ.
ಏನೇನು ಅಂತ. ಈ ಹುಳ ಎಲ್ಲ ಮೇಯಿಸ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಅಷ್ಟೇ. ನೋಡಿ ಇದೆಲ್ಲ ಅದೇ ಫುಲ್ಲು ಅಲ್ಲಿವರೆಗೂ ಇದೆ ನೋಡಿ, ಅಷ್ಟೇ ಲಾಸ್ಟು. ಅಲ್ಲಿ ಒಂದು ಗಿಡ ಕಾಣ್ತಿದೆಯಲ್ಲ, ಇದೊಂದು ಗಿಡ, ಅಲ್ಲಿವರೆಗೂ ಲಾಸ್ಟ್ ಅಷ್ಟೇ. ಏನೋ ನಿಮ್ಮ ಹತ್ರ ಹಂಚ್ಕೊಂಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಹಂಚ್ಕೊತಾ ಇದ್ದೀನಿ. ಇನ್ನೂ ಕೆಲಸ ಎಲ್ಲ ಇದೆ, ಕೆಲಸ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೊರಡ್ಬೇಕು. ನಾವು ಹೆಂಗೆ ಅಂದರೆ ಬೆಂಗಳೂರಲ್ಲಿ ಇವಾಗ ಬೇರೆ ಕೈ ಕೆಳಗಡೆ ಕೆಲಸ ಮಾಡಿದ್ರೆ ರಜಾ ಕೇಳಬೇಕು. ಆದರೆ ಇವಾಗ ನಾವು ಆಟೋ ಡಿಪಾರ್ಟ್ಮೆಂಟು, ನಾವು ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀವಿ ಅಂದರೆ ಯಾರನ್ನೂ ಕೇಳೋಂಗಿಲ್ಲ. ಏನಕ್ಕೆ ಅಂದರೆ ಇವತ್ತು ಹೊಲ್ಟು ಬರಬೇಕು ಅಂತ ಮನಸ್ಸು ಮಾಡಿದ್ರೆ ಖಂಡಿತ ಗಾಡಿ ತಿರುಗಿಸ್ತೀವಿ ಊರ ಕಡೆಗೆ. ಇವಾಗ ನಮಗೆ ಬೆಂಗಳೂರಲ್ಲಿ ಬೇಜಾರಾಯಿತು ಅಂದರೂ ಅಷ್ಟೇ, ಗಾಡಿ ಬೆಂಗಳೂರು ಕಡೆಗೆ ಊರ ಕಡೆಗೆ ಬರೋದು ಅಷ್ಟೇ. ಇಲ್ಲಿ ಆರಾಮಾಗಿ ನೋಡಿ ಸ್ನೇಹಿತರೆ, ವಾತಾವರಣ ನೋಡಿ, ಇದು ತೆಂಗಿನ ತೋಟ, ಅಡಿಕೆ ತೋಟ ನೋಡಿ. ನಮ್ಮ ಸೈಡೆಲ್ಲ ತೆಂಗಿನ ತೋಟನೇ ಜಾಸ್ತಿ ನೋಡಿ. ಇಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ತೆಂಗು ನೋಡಿ. ಇಲ್ಲೆಲ್ಲ ಕಾಣಿಸ್ತಾಯಿದೆ ನೋಡಿ, ಅದೆಲ್ಲ ತೆಂಗೇನೆ. ನಮ್ಮ ಕಡೆ ಎಲ್ಲ ತೆಂಗುನೇ ಜಾಸ್ತಿ, ಅಡಿಕೆ ಸ್ವಲ್ಪ ಕಡಿಮೆನೇ. ಇವಾಗೆಲ್ಲ ಇದು ಮಾಡ್ತಾವ್ರೆ, ಅಡಿಕೆ ಹಾಕ್ತಾವ್ರೆ. ಆದರೆ ನಮ್ಮ ಸೈಡು ಸ್ವಲ್ಪ ರೇಷ್ಮೆ ಸ್ನೇಹಿತರೆ. ನಮ್ಮ ಬೋಚಳ್ಳಿ ಪಾಳ್ಯ ಅಂತ ಬರುತ್ತೆ, ಬೋಚಳ್ಳಿ ಪಾಳ್ಯ ಫುಲ್ ರೇಷ್ಮೆ ಬೆಳೆಯೋದು. ಊರೊಳಗಡೆ ಈಗಲೂ ಸ್ಟಾರ್ಟ್ ಮಾಡಿದ್ದಾರೆ, ಊರೊಳಗಡೆ ಎಲ್ಲ ಬೆಳೆಯೋಕ್ಕೆ. ಅಂದರೆ ನಮ್ಮದು ಊರಿಂದ ಆಚೆ ಇರೋದಿದು ನೋಡಿ. ಫುಲ್ಲು ನೋಡಿ ಎಲ್ಲ ರೇಷ್ಮೆನಿದು. ಈ ಕಡೆ ಎಲ್ಲ ನೋಡಿ, ಅದೆಲ್ಲ ತೋಟ ಎಲ್ಲ ನಮ್ಮದೆಲ್ಲ. ಆದರೆ ಇದು ಮಾತ್ರ ರೇಷ್ಮೆ ಮಾತ್ರ ನಮ್ಮದು. ಇಷ್ಟಿದೆ ಸ್ನೇಹಿತರೆ. ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಹೊಡೆಯೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಇದೇ ರೀತಿ ವೀಡಿಯೋಗಳು ಬರ್ತಾ ಇರ್ತವೆ, ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂತ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಮಸ್ತೆ.